ಮಾಧ್ಯಮ ಮಿತ್ರರನ್ನ ಸ್ವಾಗತಿಸಿಕೊಂಡು ನಮ್ಮ ಜೊತೆ KMDCಯ ಅಧ್ಯಕ್ಷರಾಗಿರುವಂಥ ಅಲ್ತಾಫ್ ಅವರು, MLC ಬಲ್ಕೀಶ್ ಬಾನೂರ್ ಅವರು, ಕರ್ನಾಟಕ ರಾಜ್ಯ ಮೈನಾರಿಟಿ ಕಮಿಷನ್ ಮುಖ್ಯಸ್ಥ ನಸೀರ್ ಸಾಬ್ ಅವರು, ಕರ್ನಾಟಕ ರಾಜ್ಯ ಉರ್ದು ಅಕಾಡೆಮಿಯ ಅಧ್ಯಕ್ಷ ಆಗಿರುವಂಥ ಮೌಲಾನಾ ಮೊಹಮ್ಮದ್ ಅಲಿ ಖಾಜಿದ್ ಅವರು, ನಮ್ಮ KMDC ಎಲ್ಲ ಡೈರೆಕ್ಟರ್ಸ್, ಅದೇ ರೀತಿ ನಮ್ಮ ಸೆಕ್ರೆಟರಿ ಅವರು, ಅದೇ ರೀತಿ ನಮ್ಮ MD ಅವರು ಮತ್ತು ಇನ್ನಿತರ ಎಲ್ಲ ಅಧಿಕಾರಿ ವರ್ಗದಲ್ಲಿದ್ದಾರೆ. ಒಂದು ಬಹುಶಃ ಈ ವರ್ಷದ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧೀನದಲ್ಲಿ ಬರುವಂಥ ಹಲವಾರು ಯೋಜನೆಗಳೇನಿದೆಯಾ ಈ ವರ್ಷಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಈಗಾಗಲೇ ಇದರ ಅಧ್ಯಕ್ಷರು ಮತ್ತು ಡೈರೆಕ್ಟರ್ಗಳು, ಅಧಿಕಾರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ವಿವಿಧವಾದ ಯೋಜನೆಗಳನ್ನು ಈ ರೀತಿ ಆ ಸ್ಕೀಮ್ಸನ್ನು ಇವತ್ತು ಅನುಷ್ಠಾನ ಮಾಡಲಿಕ್ಕೆ ತೀರ್ಮಾನ ಇವತ್ತು ಮಾಡಿದ್ದಾರೆ. ಅದರಲ್ಲಿ ಒಟ್ಟಾರೆಯಾಗಿ ಈ ವರ್ಷದ KMDC ಬಜೆಟ್ ಅದು 214 ಕೋಟಿ. ಇದು ಬಹುತೇಕ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಪ್ರಯೋಜನ ಆಗುವಂಥ ಕಾರ್ಯಕ್ರಮಗಳು. ಬಹುಶಃ KMDC ಯೋಜನೆ ರೂಪಿಸುವ ಮಾತ್ರ ಅಲ್ಲ, ಅದನ್ನು ಸಮರ್ಪಕ ಅನುಷ್ಠಾನ ಮಾಡಿ ಅದರ ರಿಸಲ್ಟ್ ಪ್ರಯೋಜನ ಏನಂತ ಕೂಡ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಒಂದು ಬಹುಶಃ ಅರಿವು ಯೋಜನೆ ಯಾವುದು ಹಿಂದಿತ್ತ ಅದನ್ನು ಇವತ್ತು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಎರಡನೇದು ಸ್ವಾವಲಂಬಿ ಸಾರಥಿ ಇವತ್ತು ಯೋಜನೆ, ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಟಿಕೆ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂಥ ಯೋಜನೆಗಳು. ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ, ಏತ ನೀರಾವರಿ ಯೋಜನೆ, ನವೋದಯ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಮತ್ತು ಟ್ರೈಲರ್ ಕಿಚನ್ಗೆ ಇವತ್ತು ನೂತನವಾಗಿ ಆ ಒಂದು ಸಿಸ್ಟಮ್ ಇವತ್ತು ತಂದಿರುವಂಥದ್ದು. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸ್ವಯಂ ಉದ್ಯೋಗ ಪ್ರೋತ್ಸಾಹ ಯೋಜನೆ, ಅದೇ ರೀತಿ ಸಿಬ್ಬಲಿಗಾರರ ಸಮುದಾಯದ ಜನ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ ಯೋಜನೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ, ವಿದೇಶಿ ವಿದ್ಯಾಭ್ಯಾಸ ಸಾಲ, ವ್ಯಾಪಾರ ಉದ್ದಿಮೆ ನೇರ ಸಾಲ ಯೋಜನೆ ಹಾಗೂ ಸ್ವಂತನ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಇದರ ಮಾಹಿತಿ ನಿಮಗೆಲ್ಲ ಕೂಡ ಕೊಡ್ತೇವೆ. ಯಾಕೆ ನಿಮಗೆ ಕೊಡ್ತೇವೆ ಅಂತೇಳಿ ನೀವು ಇದನ್ನು ಜನರಿಗೆ ಮುಟ್ಟಿಸಿದರೆ ಮಾತ್ರ ಎಲ್ಲ ಜನರಿಗೆ ಇಂಥ ಯೋಜನೆ ಇದೆ ಅಂತ ಇವತ್ತು ಗೊತ್ತಾಗ್ತದೆ. ಅದಕ್ಕಾಗಿ ಈ ಯೋಜನೆಗಳನ್ನು ಎಲ್ಲವೂ ಕೂಡ ಒಂದು ನಿಯಮಕ್ಕೆ ಅನುಗುಣವಾಗಿ ನಡೆಯುವುದು. ನಿಯಮ ಮೀರಿ ಅದನ್ನು ಯಾರಿಗೆ ಕೊಡೋದು ಸಾಧ್ಯವಿಲ್ಲ. ಸೊ ಅಪ್ಲಿಕೇಶನ್ ಹಾಕುವವರು ಯಾರು ನಿಜವಾದ ಅರ್ಹತೆ ಇದ್ದಾರ ದಯವಿಟ್ಟು ಅವರು ಮಾತ್ರ ಇದನ್ನು ಹಾಕಬೇಕು. ಯಾರೆಲ್ಲ ಸವಲತ್ತಿದೆ ಇದರ ಅಗತ್ಯ ಇಲ್ಲ ಅವ್ರು ಬಹುಶಃ ಇದನ್ನು ಬೇರೆಯವರಿಗೆ ಬಿಟ್ಟು ಕೊಡಬೇಕು. ಯಾರದು ಒಬ್ಬರದನ್ನು ತ್ಯಾಗ ಮಾಡಿದರೆ ಅದು ಇನ್ನೊಬ್ಬನ ಬಡವಣಿಗೆ ಪ್ರಯೋಜನ ಆಗ್ತದೆ ಅಂತ ಕೂಡ ನೀವು ಅದನ್ನು ಅರ್ಥ ಮಾಡಿಬೇಕು. ಜನರು ಅದನ್ನು ಅರ್ಥ ಮಾಡಿ ಕೊಡಬೇಕು. ಸವಲತ್ತು ಯಾರಿಗೆ ಸಿಗಬೇಕು ಅವರಿಗೆ ಸಿಕ್ಕಲಿಕ್ಕೆ ಇವತ್ತು ಪ್ರಯತ್ನ ಆಗಬೇಕು. ಅದು ನನ್ನಿಂದ ಇರಲಿ, ಅಧ್ಯಕ್ಷರಿಂದಲಿ, ಅಧಿಕಾರಿಗಳಿಂದ ಇದನ್ನು ನಮಗೆ ದುರ್ಬೀನ್ ಹಿಡಿದು ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಜನ ಅದನ್ನು ಅರ್ಥ ಮಾಡಿಕೊಂಡು ವಿಚಾರ ಆಗಬೇಕು ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು ನಾನು ಬಹುಶಃ ಅಧ್ಯಕ್ಷರಿಗೂ ಎಲ್ಲ ನಮ್ಮ ಸದಸ್ಯರಿಗೂ KMDC ಮತ್ತು ಅಧಿಕಾರಿ ವರ್ಗದವರಿಗೂ ನಾನು ಇಲಾಖೆಯ ಪರವಾಗಿ ಜನತೆಯ ಪರವಾಗಿ ನನ್ನ ಕತೆ ನಾನು ಇವತ್ತು ಸಲ್ಲಿಸ್ತೇನೆ. ಹೆಚ್ಚಿನ ಏನಾದರೂ ಇದಕ್ಕೆ ಅನುದಾನ ಬೇಕಾದಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೂತ್ಕೊಂಡು ಚರ್ಚಿಸಿ ಹೆಚ್ಚಿನ ಅನುದಾನ ಪಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಎಲ್ಲ ಮಾಧ್ಯಮ ಮಿತ್ರರಿಗೆ ನೀವೆಲ್ಲ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ.